ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಟಾಸ್ಕ್ ಮಧ್ಯದಲ್ಲೇ ಟಾಸ್ಕ್ ನಿಲ್ಲಿಸಿ ಬಿಗ್ ಬಾಸ್ ಅವರು ಮಿನಿ ಆಕ್ಷನ್ ನಡೀತಾರೆ. ಅಂದ್ರೆ ಯಾವುದೇ ತಂಡದಿಂದ ಬೇರೆ ತಂಡಕ್ಕೆ ಹೋಗ್ಬೋದು. ಮತ್ತೆ ಈ ತಂಡದಲ್ಲಿ ಸಿರಿ ಮೇಡಮ್ ಅವರು ಸಂಗೀತ ತಂಡ ಸೇರ್ಕೊಂತಾರೆ, ಕಾರ್ತಿಕ್ ಔಟ್ ಆಗ್ತಾರೆ. ಮತ್ತೆ ಮೈಕಲ್ ಸಂಗೀತ ಅವ್ರ ತಂಡದಿಂದ ಹೋಗಿ ತನಿಷಾ ಅವ್ರ ತಂಡಕ್ಕೆ ಸೇರ್ಕೊಂತಾನೆ. ತನಿಷಾ ತಂಡದಿಂದ ಕಾರ್ತಿಕ್ ಅವರು ಬಿಟ್ಟಿದ್ದೇಕೆ, ಟಾಸ್ಕ್ ಮಧ್ಯದಲ್ಲಿ ಇಂತ ಮಿನಿ ಆಕ್ಷನ್ ಬಿಗ್ ಬಾಸ್ ಅವರು ಮಾಡಿದ್ದೇಕೆ, ಮತ್ತೆ ಮೈಕಲ್ ಆಡಿದ ಮಾತುಗಳಿಂದ ಸಂಗೀತ ಅವರು ಯಾವ ರೀತಿ ನೊಂದ್ಕೊಂಡ್ರು, ಎಂತೆಂತ ಕೆಟ್ಟ ಕೆಟ್ಟ ಪದಗಳನ್ನು ಮೈಕಲ್ ಅವರು ಯೂಸ್ ಮಾಡಿದ್ರು ಅಂತ ಇದ್ರ ಬಗ್ಗೆ ಮಾತಾಡೋಣ. ಟಾಸ್ಕ್ ಯಾರು ಗೆದ್ದಿದ್ದಂತ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವಾಗಾದ್ರೆ ಬಿಗ್ ಬಾಸ್ ಟಾಸ್ಕ್ ಮಧ್ಯದಲ್ಲೇ ತಂಡವನ್ನು ಬದಲಾವಣೆ ಮಾಡ್ಕೋಬಹುದು, ಟೀಮ್ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದಾಗ ವಿಶೇಷವಾಗಿ ಸಂಗೀತ ಅವರು ನಮ್ರತವನ್ನು ಮತ್ತೆ ಪ್ರತಾಪವನ್ನು ನಮ್ಮ ಟೀಮ್ ಅಲ್ಲಿ ಉಳಿಬೇಕು ಅಂತೇಳಿ ಫೋರ್ಸ್ ಮಾಡಿ ಇರಿಸ್ಕೊಂತಾರೆ. ಅದಾದ್ಮೇಲೆ ತನಿಷ್ ಅವರು ಕರೆಕ್ಟ್ ಆಗಿ ವಿನಯ್ ಗೌಡ ಬೇಕೇ ಬೇಕಂತೇಳಿ ವಿನಯ್ ಗೌಡನ್ನ ಇರಿಸ್ಕೊಂತಾರೆ. ಆದ್ಮೇಲೆ ಕಾರ್ತಿಕ್ ಔಟ್ ಆಗ್ತಾರೆ. ಇನ್ನು ಸಿರಿ ಮೇಡಮ್ ಅವರು ಸಂಗೀತ ಟೀಮ್ ಸೇರ್ಕೊಂತಾರೆ. ಇಲ್ಲಿ ವಿಶೇಷವಾಗಿ ಆಗಿದ್ದೇನೆಂದ್ರೆ ಅವಿನಾಶ್ ಅವರು ಮೈಕಲ್ ಅವರು ತನಿಷಾ ಟೀಮ್ ಸೇರ್ಕೊಂತಾರೆ. ಕಾರಣ ಏನಂದ್ರೆ ಸಂಗೀತ ಅವರು ಯಾವುದೇ ಒಂದು ಟಾಸ್ಕ್ ಅಲ್ಲಿ ಗೆದ್ದಾಗ ಮನಿ ಬಂದ ಮೇಲೆ ಅದು ಎಲ್ಲರಿಗೂ ಹಂಚಲ್ಲ ಅಂತೇಳಿ ಇದೇ ಕಾರಣ ಕೊಟ್ಟು ಅವರು ಆ ಟೀಮ್ ಅಲ್ಲಿ ಸೇರ್ಕೊಂತಾರೆ. ಈಗ ತನಿಷಾ ಟೀಮ್ ಅಲ್ಲಿ ಮೊದಲೇದಾಗಿ ಮೈಕಲ್, ಅವಿನಾಶ್, ವಿನಯ್ ಮತ್ತು ವರ್ತು ಸಂತೋಷ್ ಅವರು ಇದ್ದಾರೆ. ಇನ್ನು ಸಂಗೀತ ಟೀಮ್ ಅಲ್ಲಿ ಬಂದ್ರೆ ಮೂವರು ಫೀಮೇಲ್ ಇರ್ತಾರೆ, ಸಂಗೀತ, ಸಿರಿ ಮೇಡಮ್, ನಮ್ರತ ಮತ್ತು ಪ್ರತಾಪ್. ಈ ಟೀಮ್ ಕಂಪೇರ್ ಮಾಡ್ಕೊಂಡ್ರೆ ನೀವೇ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಇಲ್ಲಿ ಬಿಗ್ ಬಾಸ್ ಈ ಆಕ್ಷನ್ ಏನಕ್ಕೆ ತಂದಿದ್ರ ಅಂತಾನೆ ಗೊತ್ತಾಗ್ತಿಲ್ಲ. ಕೇವಲ ಸಂಗೀತವನ್ನು ಟಾರ್ಗೆಟ್ ಮಾಡ್ತಾ ಇದ್ರ ಅಂತ ಅರ್ಥ ಆಗುತ್ತೆ. ಹೊರಗಡೆ ಎಲ್ಲ ಪ್ರೇಕ್ಷಕರಿಗೆ ಇದೇ ರೀತಿ ಅನ್ಸುತ್ತೆ. ಈ ಚಟುವಟಿಕೆ ಕೊಟ್ಟಿದ್ದು ಯಾಕಂದ್ರೆ ಮೈಕಲ್ ಅವರು ಮತ್ತು ನಮ್ರತ ಅವರು ಆಪೋಸಿಟ್ ಟೀಮ್ ಆಗಿರುವ ವಿನಯ್ ಹತ್ರ ಹೋಗಿ ಸಂಗೀತ ಯಾವ ರೀತಿ ಆದ್ರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬಂದಿರೋ ಮನೆಯಲ್ಲಿ ಇಷ್ಟೇ ಕೊಡ್ತಾ ಇದ್ದಾರೆ, ನನ್ ಕೊಷ್ಟಟ್ಟೆ ಇಸ್ಕೆ ಬೇಕು, ಈ ರೀತಿ ಎಲ್ಲ ಆರ್ಗ್ಯುಮೆಂಟ್ ಆದಾಗ ಆಪೋಸಿಟ್ ಟೀಮ್ ಹತ್ರ ಹೋಗಿ ವಿನಯ್ ಹತ್ರ ನಮ್ರತ ಮತ್ತು ಮೈಕಲ್ ಮಾತಾಡ್ತಾರೆ. ಅದೇ ರೀತಿಯಾಗಿ ವರ್ತೂರು ಮತ್ತು ತುಕಾಲಿ ಸಂತೋಷ್ ಅವರು ವಿನಯ್ ಹತ್ರ ಮಾತಾಡ್ತಾರೆ. ನಮ್ಮ ತನಿಷಾ ಟೀಮ್ ಅಲ್ಲಿ ಈ ರೀತಿ ಆಗ್ತಾ ಇದೆ, ನಮ್ಮ ಟೀಮ್ ಅಲ್ಲಿ ಯಾರ್ಯಾರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆಗ್ತಾ ಇಲ್ಲ ಅಂತ ಇಂತಹ ಊಹಾಪೋಹಗಳು ಹೊರಗಡೆ ಬಂದಾಗ ಬಿಗ್ ಬಾಸ್ ಏನ್ ಮಾಡ್ತಾರೆ, ನೀವು ತಂಡ ಬದಲಾವಣೆ ಮಾಡಬಹುದು ಅಂತ ಹೇಳ್ತಾರೆ. ಇದೆಲ್ಲ ತಂಡ ಎಲ್ಲ ಆದ್ಮೇಲೆ ಸರಿ ಹೋಯ್ತು, ಟಾಸ್ಕ್ ಗಳು ಶುರುವಾಗುತ್ತೆ. ಅದಾದ್ಮೇಲೆ 8ನೇ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ತಂಡ ಬೇರೆ ಬೇರೆ ಆದ್ಮೇಲೆ ಆವಾಗ ಬಿಗ್ ಬಾಸ್ ಇಂದ ಅನೌನ್ಸ್ಮೆಂಟ್ ಬರುತ್ತೆ. ನಿಮ್ಮ ತಂಡದಲ್ಲಿರುವ ಟೀಮ್ ಮೇಟ್ಸ್ ಆಗ್ಲಿ ಅವರು ಯಾವ ರೀತಿಯಾದ ಲೀಡರ್ ನಡೆಸ್ಕೊಂಡ್ರು, ಯಾರ್ಯಾವ ಲೀಡ್ ಚೆನ್ನಾಗಿ ಮಾಡಿದ್ರು, ನಿಮ್ಮ ಲೀಡರ್ ಬಗ್ಗೆ ಒಂದು ಅನಿಸಿಕೆಗಳನ್ನು ತಿಳಿಸ್ಕೊಡಿ ಅಂತ ಬಿಗ್ ಬಾಸ್ ಕೇಳ್ತಾನೆ. ಅದೇ ಟೈಮಲ್ಲಿ ನೋಡಿ ಶುರುವಾಗಿದ್ದು ಮೈಕಲ್ ಅವರು ವಿಚಿತ್ರವಾಗಿ ಮಾತಾಡ್ತಾರೆ ಸಂಗೀತ ಅವರ ಬಗ್ಗೆ. ಸಂಗೀತ ಅವರು ಬಂದಿರೋ ಮನೆಯನ್ನು ಯಾರಿಗೂ ಹಂಚುತ್ತಾ ಇಲ್ಲ, ಕೇವಲ ಅವ್ರು ಮಾತ್ರ ಇಸ್ಕೊಂತ ಇದಾರೆ, ಅವರು ಹಾಕಿದ ಭಿಕ್ಷಾ ನಾವು ತಗೋಬೇಕಂತೆ ಅಂತ ಈ ರೀತಿ ಎಲ್ಲ ಮಾತಾಡ್ತಾರೆ. ಆಗ ಸಂಗೀತ ಅವರು ರಿಯಾಕ್ಟ್ ಆಗ್ತಾರೆ, ನೀವೆಲ್ಲ ಈ ರೀತಿ ಎಲ್ಲ ಮಾತಾಡೋಂಗಿಲ್ಲ, ತುಂಬ ನಾಚಿಕೆ ಆಗಲ್ವಾ, ಅತಿ ಹೆಚ್ಚಾಗಿ ಅಮೌಂಟ್ ಕೊಟ್ಟಿದ್ರೆ ನಿನಗೆ, ನೀನು ಈ ರೀತಿ ಮಾತಾಡಿದ್ರೆ ಇನ್ನು ಕಡಿಮೆ ಇರೋರು ಯಾವ ರೀತಿ ಮಾತಾಡ್ಬೇಕು ಅಂತೇಳಿ ಸಂಗೀತ ಅವ್ರನ್ನ ಕ್ಲಾಸ್ ತಗೊಂತಾರೆ. ಅದಾದ್ಮೇಲೆ ಮೈಕಲ್ ಅವರು ಇನ್ನು ಅತಿ ಹೆಚ್ಚಾಗಿ ಕೆಟ್ಟ ಪದಗಳು, ನೆಗೆಟಿವ್, ಇಡೀ ಬಿಗ್ ಬಾಸ್ ಮನೆಗೆ ನೆಗೆಟಿವ್ ಆಗ್ತಾ ಇದೆ, ನಿನ್ನ ನೆಗೆಟಿವ್ನೆಸ್, ನಿನ್ನ ಎಲ್ಲ ಕೆಟ್ಟ ವರ್ತನೆಗಳು ಇಡೀ ಪ್ರಜೆಗಳಿಗೆಲ್ಲ ಗೊತ್ತಾಗಬೇಕು ಅಂತೇಳಿ ಮೈಕಲ್ ಆಡ್ತಾರೆ. ಆ ಮಾತಿಗೆ ಸಂಗೀತ ಅವರು ನೆಗೆಟಿವ್ ಎಲ್ಲ ಮಾತಾಡಬೇಡ, ನೀನು ಮಾತಾಡೋ ಅವಕಾಶ ನಿನ್ಗಿಲ್ಲ, ನೀನ್ ಯಾರು ಕೊಟ್ಟಿದ್ದು ಇದೆಲ್ಲ ಈ ತರ ಎಲ್ಲ ಮಾತಾಡಕ್ಕೆ ಅಂತ ಸಂಗೀತ ಅವರು ಮೈಕಲ್ ಅವ್ರು ಕ್ಲಾಸ್ ತಗೊಂತಾರೆ. ಆದ್ರೆ ಮೈಕಲ್ ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು, ನಾನು ಮಾತಾಡ್ತೀನಿ, ಏನಕ್ಕಂದ್ರೆ ನೀನು ಮಾಡಿರೋದೇ ಹೀಗೆ, ಆದ ಕಾರಣ ಈ ರೀತಿ ಎಲ್ಲ ಮಾತಾಡ್ತಾರೆ ಮೈಕಲ್ ಅವರು ಸಂಗೀತ ಮೇಲೆ ಮುಗಿ ಬೀಳ್ತಾರೆ. ಅಲ್ಲಿ ಸಂಗೀತ ಮೇಲೆ ಮುಗಿ ಬೀಳ್ತಾರೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಆಪೋಸಿಟ್ ಟೀಮ್ ಹತ್ರ ಯಾವಾಗಾದ್ರೆ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು ಇದನ್ನೇ ಆಧಾರ ಮಾಡ್ಕೊಂಡು ಬಿಗ್ ಬಾಸ್ ಏನ್ ಮಾಡ್ತಾರೆ, ಅವರ ತಂಡದ ಲೀಡರ್ಸ್ ಬಗ್ಗೆ ನೀವು ಒಂದು ಹೇಳಿಕೆ ಕೊಡ್ಬೋದು, ಒಂದು ಕಮೆಂಟ್ ಮಾಡಬಹುದು ಅಂತ ಬಂದಾಗ ಈ ಸಂದರ್ಭ ಎಲ್ಲ ಬರುತ್ತೆ. ಕಾರಣ ಇಷ್ಟೇ ಬಂಧುಗಳೇ, ಅಲ್ಲಿ ಸಂಗೀತವನ್ನ ಟಾರ್ಗೆಟ್ ಮಾಡಕ್ಕೆ ಇದ್ ಮಾಡ್ತಾ ಇದ್ರ ಅಂತ ಖಂಡಿತವಾಗ್ಲು ಹೊರಗಡೆ ಪೋಟ್ರಿ ಆಗ್ತಿರೋದು ಮಾತ್ರ ಇದೇನೆ. ಸಂಗೀತ ಮತ್ತೆ ಟಾಸ್ಕ್ ಅಲ್ಲಿ ಯಾವ ರೀತಿ ಇದ್ರು, ಏನಕ್ಕಂದ್ರೆ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇದೆ, ಅಂದ್ರೆ ನೀವು ಹೋಗಿ ಗೇಮ್ ಅಲ್ಲಿ ಆಡ್ತಾ ಇದ್ದೀರಾ, ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಗೆ ಅಮೌಂಟ್ ಕಡಿಮೆ ಕೊಡ್ತಾ ಇದೀನಿ, ನಾನು ಗೇಮ್ ಮಾಡ್ತಾ ಇಲ್ಲ, ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇಲ್ಲ ನನಗೆ, ಆದ ಕಾರಣ ಇದೆಲ್ಲ ಅಮೌಂಟ್ ಕೊಡೋಕ್ ಆಗಲ್ಲ ಅಂತ ಹೇಳಿ ಈ ರೀತಿಯಾದ ಒಂದು ಮಾತುಗಳು ಸಂಗೀತ ಅವರು ಆಡ್ತಾರೆ. ಯಾವ್ದಕ್ಕೋ ಈ ವಿಷಯ ಕೇಳಿದಾಗ ಕಾರ್ತಿಕ್ ಮತ್ತೆ ವಿನಯ್ ಇಬ್ರು ಹೇಳ್ತಾರೆ, ಮಚಾ ನಾವಿಬ್ರು ಸೇಫ್ ಆಗ್ಬಿಟ್ವಿ, ಇಲ್ಲಾಂದ್ರೆ ನಮಗೂ ಇದೇ ಪರಿಸ್ಥಿತಿ ಬರ್ತಾ ಇತ್ತು, ನಾನು ಆಕ್ಚುಲಿ ಅವ್ರ ಟೀಮಿಗೆ ಹೋಗಿದ್ದೆ, ನಾನು ಬಂದಿದ್ದೆ, ಸೇಫ್ ಆಯ್ತು ಅಂತ ಹೇಳಿ ಕಾರ್ತಿಕ್ ಅವ್ರು ಅಂತಾರೆ. ಮತ್ತೆ ಇಂತ ಕೆಲಸಗಳಾದಾಗ ಸಂಗೀತ ಅವ್ರು ತುಂಬಾ ಫೀಲ್ ಆಗ್ತಾರೆ, ಹೋಗಿ ಬಾತ್ರೂಮ್ ಸೈಡ್ ಹತ್ರ ಎಲ್ಲ ತುಂಬಾ ಅಳ್ತಾ ಇರ್ತಾರೆ. ಇವ್ರು ಪ್ರೋಮೋದಲ್ಲಿ ಇದಾಗ್ತಾ ಇದೆ. ಬಟ್ ಮೈಕಲ್ ಅವ್ರು ಎಲ್ಲೋ ತುಂಬಾ ಆಶ್ ಆಗಿ ಆಟಿಟ್ಯೂಡ್ ತುಂಬಾ ತೋರಿಸ್ತಾ ಇದಾರೆ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ.
ಕಾರ್ತಿಕ್ ಅವರು ತನಿಷಾ ಟೀಮ್ ಇಂದ ಹೋಗಿದ್ ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಬ್ಯಾಕ್ ಪೇನ್ ಅಂತ ಹೇಳಿ ತುಂಬಾ ಬೆನ್ನು ನೋವ್ತಾ ಇದೆ. ಆದ ಕಾರಣ ಟಾಸ್ಕ್ ಆಡಕ್ ಆಗಲ್ಲ ಅಂತ ಹೇಳಿ ಹೋಗಿದ್ದು ಇದೇ ಕಾರಣ. ಯಾಕಂದ್ರೆ ಅವ್ರಿಗೆ ಬೆನ್ನು ನೋವಿದೆ, ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ಆ ತಂಡದಿಂದ ಹೊರಗೆ ಉಳಿತಾರೆ. ಇನ್ನು ಆಕ್ಷನ್ ನಲ್ಲಿ ಸಿರಿ ಮೇಡಮ್ ಅವರು ಸಂಗೀತ ಅವರನ್ನ ಆಕ್ಷನ್ ಮಾಡ್ಕೊಂತಾರೆ ಮಿನಿ ಆಕ್ಷನ್ ನಲ್ಲಿ. ನೋಡಿ ಆಕ್ಚುಲಿ ಯಾವ ತರ ಟೀಮ್ ಆಗ್ತಾ ಇದೆ ಅಂದ್ರೆ, ಈ ಟೀಮ್ ಅಲ್ಲಿ ಮಾತ್ರ 3 ಜನ ಮಹಿಳೆಯರು ಇರ್ತಾರೆ, ಈ ಟೀಮ್ ಅಲ್ಲಿ ಫುಲ್ ಎಲ್ಲ ಮೇಲ್ಸ್ ಇರ್ತಾರೆ, ಒಬ್ಬ ಲೀಡರ್ ಬಿಟ್ರೆ ಈ ರೀತಿಯಾದ ಟೀಮ್ ಆಗ್ತಾ ಇದೆ. ಬಿಗ್ ಬಾಸ್ ಈ ರೀತಿ ಟಾಸ್ಕ್ ಏನಕ್ಕೆ ಕೊಡ್ತಾ ಇದಾರೆ ಅಂತ ತುಂಬಾ ಊಹಾಪೋಹಗಳು ಆಗ್ತಾ ಇದೆ. ಆದ್ರೆ ಹೊರಗಡೆ ಮಾತ್ರ ಬಿಗ್ ಬಾಸ್ ತುಂಬಾ ಬೈಕ್ ಇದಾರೆ. ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.